ನಮಸ್ಕಾರ ಗುರು. ಇವತ್ತು ನಾವು ಮೊದಲೇ ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ಸಪೋರ್ಟ್ ಮಾಡಿ. ಏನಪ್ಪ ಅಂದರೆ ನಾಳೆ ಶ್ರಾವಣ ಸೋಮವಾರ ಇರೋದ್ರಿಂದ ಅಮೃತಸರಕ್ಕೆ ನಾವೆಲ್ಲರೂ ನಡ್ಕೊತ ಹೋಗ್ಬೇಕಂತ ಪ್ಲಾನ್ ಮಾಡಿ ಎಲ್ಲರೂ ರೆಡಿಯಾಗಿದ್ದೇವೆ. ನೋಡೋಣ ಹೇಗಿರುತ್ತೆ ಜರ್ನಿ. ಬೆಳಗ್ಗೆ 3 ಗಂಟೆಗೆ ಎದ್ದು ಹೊಂಟ್ಬಿಟ್ಟಿದ್ವಿ ನೋಡ್ರಿ. ನಾವು ನಮ್ಮ ಫ್ರೆಂಡ್ಸ್ ಎಲ್ಲ ನೋಡಿ ಎಲ್ಲರೂ. ನಮ್ಮ ಬ್ರೋ ನೋಡಿ ನಮ್ಮ ಕಡೆ ಮುಂದೆ ಹೋಗ್ತಾ ಇದ್ದಾಗ ನೋಡ್ರಿ ಈ ಥರ ದಾರಿ ಸಿಕ್ಬಿಡ್ತು. ಆದರೂ ನೀರಿಲ್ಲ ಅಂತ ಹೊಂಟ್ಬಿಟ್ಟಿದ್ವಿ ನೋಡ್ರಿ. ಕೊನೆಗೂ ಬಂದ್ಬಿಟ್ವಿ ಅಮೃತಸರ. ಇದು ಹಳೆಕೊಂಡ ನೋಡಿ. ಸುಮಾರು 20 ಕಿಲೋಮೀಟರ್ ಅಷ್ಟು ದೂರ ನಡ್ಕೊಂಡು ಬಂದ್ಬಿಟ್ಟಿವಿ. ಇದು ಅಮೃತಸರ ಕೊಂಡದ ಹತ್ರ ಹೋಗೋದು ದಾರಿ. ಅಮೃತಸರ ಹಿಂದೆಯಿಂದ ಬರೋದಿದು. ಹೊಂಟ್ಬಿಟ್ಟು ನೋಡಿ. ಆದರೂ ಸ್ವಲ್ಪ ಗದ್ದಲ ಇತ್ತು. ಸ್ನಾನ ಮಾಡಿ ಕಾಯಿ ಹೊಡ್ಕೊಂಡು ಬರ್ಬೇಕಂತ ಗುಡಿಗೆ ಹೊಂಟಿವಿ ನೋಡ್ರಿ. ಇದೇ ದೇವಸ್ಥಾನದ ಒಳಗೆ ಗರ್ಭಗುಡಿಗೆ ಹೋಗೋ ದಾರಿ. ಒಳಗಡೆ ಹೊಂಟಿದ್ವಿ. ತುಂಬ ಗದ್ದಲ ಇರೋದ್ರಿಂದ ದರ್ಶನ ಕಡಿಮೆ ಆಯಿತು. ತುಂಬ ಗದ್ದಲ ಇತ್ತು. ಅಪೋಸಿಟ್ ಅಮೃತಸರದಿಂದ ಅಪೋಸಿಟ್ ಈ ಮಾಳ ಕುಂಡಮ್ಮ ದೇವಿ ಅಂತ ಒಂದು ದೇವಸ್ಥಾನ ಇದೆ. ಈಗ ಗದ್ದಲ ಸ್ವಲ್ಪ ಕಡಿಮೆ ಆಯಿತು. ಆದರೂ ಅಮೃತಸರ ಕಾಣಲೇ ಇಲ್ಲ. ಅಮೃತಸರ ದೇವರ ದರ್ಶನ ಮಾಡ್ಕೊಂಡು ಹೋಗ್ತಿದ್ದೀವಿ. ಇಲ್ಲಿ ಯಾವಾಗಲೂ ಸದಾ ನೀರು ಕಟ್ಟನೇ ಇರುತ್ತೆ. ಇದು ಗಡಿಗೆ ಬಾವಿ. ಇದು ವರ್ಷ ಪೂರ್ತಿ ನೀರು ತುಂಬ ಎತ್ತಿರ್ತದೆ. ದರ್ಶನ ಎಲ್ಲ ಆದಮೇಲೆ ಮೇಲೆ ಹೋಗಿ ಫೋಟೋ ತೆಗಿಸ್ಬೇಕಂತ ಹೊಂಟಿದ್ದೀವಿ. ಈ ಒಂದೇ ದೇವಸ್ಥಾನದಲ್ಲಿ ಸುಮಾರು ದೇವಸ್ಥಾನಗಳೇ ಒಳಗಡೆನೇ ಇವೆ ನೋಡಿ. ಈಗ ಇಲ್ಲಿ ಒಳಗಡೆ ಒಂದು ದೇವಸ್ಥಾನ ಅನ್ನದಾಸೋಹ ನೋಡೋಕೆ ಗೃಹಾಲಯ ಹೋಗಿದ್ವಿ. ಇನ್ನೂ ಮಾಡಿದ್ದಿಲ್ಲ. ಹಂಗೆ ಹೊರಗೆ ಬಂದ್ಬಿಟ್ಟು ಇದು ತೇರು ಈಶ್ವರಲಿಂಗ ನಾಷ್ಟಕ್ಕಂತ ಹೋಗಿತ್ತು. ಈ ವನಕ್ಕೆ ಅಮರೇಶ್ವರ ದೇವಿ ವನ ಇದೆ ನೋಡಿ. ಎಂಟ್ರೆನ್ಸ್ ಮೊದಲು ಗೇಟ್ ಹಾಕಿದ್ರಿಂದ ನಾವು ಹಿಂದಿನ ಗೇಟಿಂದ ಹಾರಿ ಹೊಂಟ್ಬಿಟ್ಟಿವಿ ನೋಡ್ರಿ. ಹಾಗೆ ಕಳೆದಾರಲ್ಲಿ ಬಂದ್ಬಿಟ್ಟಿವಿ. ಇಲ್ಲಿ ಶಿವನ ಮೂರ್ತಿ ಪ್ರತಿಷ್ಠಾಪನೆ ಇತ್ತು ನೋಡಿ. ಮಾಡಿ ಮತ್ತೆ ಮುಂದೆ ಹೊಂಟ್ಬಿಟ್ಟಿವಿ. ಇಲ್ಲಿ ನೋಡಿ ಉತ್ತಿನ ಮೇಲೆ ಆಟ ಆಡ್ತಾ ಇತ್ತು. ಒಳಗೆ ಹೋಗೋಕ್ಕಿಂತ ಮುಂಚೆಗೆ ಭಯ ಒಂಥರ ಏನೋ ಅನಿಸ್ತಾ ಇತ್ತು. ಆದರೆ ಸುಮ್ಮನೆ ನುಗ್ಗಿಬಿಟ್ವಿ. ಆದರೆ ನಮ್ಮ ಅದೃಷ್ಟಕ್ಕೆ ಅವ್ರು ಬಂದೇ ಬಿಟ್ರು. ನಾವು ಒಳಗೆ ಹೋಗಿರಲಿ ಮತ್ತೆ ಟಿಕೆಟ್ ತೊಗೊಂಡು ಇಲ್ಲಿಗೆಲ್ಲ ಅಡ್ಡಾಡ್ತಾ ಇದ್ದೀವಿ ನೋಡಿ. ಇದ್ರ ಮೇಲೆ ಹೋಗ್ಬೇಕಂತ ನಾವು ಇಲ್ಲಿ ನಿಂತಿದ್ದೀವಿ. ಇಲ್ಲಿ ನಾನಾ ಥರದ ಹಾವುಗಳು ಇರ್ತವೆ ಅಂತ ಹಾಕಿದ್ರು ಬೋರ್ಡು. ನಂತರ ಈ ಟವರ್ ಮೇಲೆ ಇರ್ಬೇಕಂತ ಹೊಂಟ್ಬಿಟ್ಟಿವಿ. ಇವ್ರು ನೋಡ್ರಿ ಜಿಂಕೆ ಕಾಳು ಮಾಡಕ್ಕೆ ಬಂದಿದ್ದಾರೆ. ಈ ಹುಲಿಕಿನ ಇಲ್ಲಿಗ ನಮ್ಮ 2 ಹುಲಿಗಳು ಇಲ್ಲಿ ನೋಡ್ರಿ. ಎಲ್ಲ ಆಟ ಆಡಿ ಮಸ್ತ್ ಎಂಜಾಯ್ ಮಾಡಿಬಿಟ್ಟು ನೋಡಿ. ಬೆಳಗ್ಗೆಯಿಂದ ನಡೆದಿರೋ ಆಯಾಸವೆಲ್ಲ ಇಲ್ಲೆಲ್ಲ ಕಳೆದೋಗ್ಬಿಡ್ತು. ಮಸ್ತ್ ಆಟ ಆಡ್ಕೋತಾ ಇದ್ದು ಎಲ್ಲ ಮಸ್ತ್ ತಿರುಗಾಡಿ ಊಟಕ್ಕೆ ಬಂದ್ಬಿಟ್ಟು ನೋಡಿ. ಪ್ರಸಾದ ಇತ್ತಿಲ್ಲಿ. ಪ್ರಸಾದ ಮಸ್ತ್ ಊಟ ಮಾಡಿ ಹೊರಟ್ಬಿಟ್ಟು ನೋಡಿ. ಈಗ ಇಲ್ಲಿಗೆ ಲಾಗ್ ಮುಗಿಸ್ತಾ ಇದ್ದೀನಿ. ಜೈ ಕರ್ನಾಟಕ ಮಾತೆ.